channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದ ಭಾಗ 1ರಲ್ಲಿನ 2ನೇ ಪಾಠವಾದ ಅಗೋಚರ ಜೀವಜಗತ್ತು ನಮ್ಮ ಬರಿಗಣ್ಣಿನ ಆಚೆ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಮೊದಲ ಪ್ರಶ್ನೆ, ಜೀವಕೋಶದ ವಿವಿಧ ಭಾಗಗಳನ್ನು ಕೆಳಗೆ ನೀಡಲಾಗಿದೆ. ಕೆಳಗಿನ ರೇಖಾಚಿತ್ರದಲ್ಲಿ ಅವುಗಳನ್ನು ಸೂಕ್ತ ಸ್ಥಳಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನ್ಯೂಕ್ಲಿಯಸ್, ಕೋಶಪೊರೆ, ಕೋಶಭಿತ್ತಿ, ಕ್ಲೋರೋಪ್ಲಾಸ್ಟ್, ಕೋಶದ್ರವ್ಯ, ನ್ಯೂಕ್ಲಿಯಾಯ್ಡ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆಗೆ ತಕ್ಕಂತೆ ಅವುಗಳನ್ನು ಹೊಂದಿಸಬೇಕು ಮಕ್ಕಳೇ. ನೋಡಿ, ಎಲ್ಲ 3 ಜೀವಕೋಶಗಳಿಗೆ ಸಾಮಾನ್ಯವಾಗಿರೋದು ಯಾವುದು? ಎಲ್ಲ 3 ಜೀವಕೋಶಗಳಿಗೆ ಸಾಮಾನ್ಯವಾಗಿರೋದು ಕೋಶಪೊರೆ ಮತ್ತು ಕೋಶದ್ರವ್ಯ. ಬ್ಯಾಕ್ಟೀರಿಯಾದ ಜೀವಕೋಶದಲ್ಲಿ ಮಾತ್ರ ಇರೋದು ಕೋಶಭಿತ್ತಿ ಮತ್ತು ನ್ಯೂಕ್ಲಿಯಾಯ್ಡ್. ನಂತರ ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರೋದು ಕ್ಲೋರೋಪ್ಲಾಸ್ಟ್ ಮಕ್ಕಳೇ. ನಂತರ ಇನ್ನೊಂದು ಉಳಿದಿದೆ ಅಲ್ವಾ, ನ್ಯೂಕ್ಲಿಯಸ್. ಪ್ರಾಣಿ ಜೀವಕೋಶದಲ್ಲೂ ಇರುತ್ತೆ, ಸಸ್ಯ ಜೀವಕೋಶದಲ್ಲೂ ಇರುತ್ತೆ ನ್ಯೂಕ್ಲಿಯಸ್. ಹಾಗಾಗಿ 2ರ ಮಧ್ಯದಲ್ಲಿ ನಾನು ಇಲ್ಲಿ ಬರೆದಿದ್ದೀನಿ. ಪ್ರಶ್ನೆ 2ನ್ನು ಗಮನಿಸಿ ಮಕ್ಕಳೇ. ಆನಂದಿ 2 ಪ್ರಣಾಳಗಳನ್ನು ತೆಗೆದುಕೊಂಡು ಅವುಗಳನ್ನು ಎ ಮತ್ತು ಬಿ ಎಂದು ಗುರುತಿಸಿದಳು. ಅವಳು ಪ್ರತಿ ಪ್ರಣಾಳಕ್ಕೆ 2 ಚಮಚ ಸಕ್ಕರೆ ದ್ರಾವಣವನ್ನು ಹಾಕಿದಳು. ಪ್ರಣಾಳ ಬಿಗೆ ಅವಳು 1 ಚಮಚ ಈಸ್ಟನ್ನು ಸೇರಿಸಿದಳು. ನಂತರ ಅವಳು ಅರ್ಧದಷ್ಟು ಗಾಳಿ ತುಂಬಿದ 2 ಬಲೂನ್ಗಳನ್ನು ಪ್ರತಿ ಪ್ರಣಾಳದ ಬಾಯಿಗೆ ಜೋಡಿಸಿದಳು. ಅವಳು ಈ ಪ್ರಾಯೋಗಿಕ ವ್ಯವಸ್ಥೆಯನ್ನು ಸೂರ್ಯನ ಬೆಳಕಿನಿಂದ ದೂರವಿರುವ ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿದಳು. ಇಲ್ಲಿ ನೋಡಿ ಮಕ್ಕಳೇ, ಮೊದಲ ಪ್ರಶ್ನೆ, 3 ರಿಂದ 4 ದಿನಗಳ ನಂತರ ಏನಾಗುತ್ತದೆ ಎಂದು ನೀವು ಊಹಿಸುತ್ತೀರಿ? ಪ್ರಣಾಳ ಬಿಗೆ ಜೋಡಿಸಲಾದ ಬಲೂನ್ ಊದಿಕೊಂಡಿರುವುದನ್ನು ಅವಳು ಗಮನಿಸಿದಳು. ಇದಕ್ಕೆ ಸಂಭಾವ್ಯ ವಿವರಣೆ ಏನು? ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಎ, ಪ್ರಣಾಳ ಬಿನಲ್ಲಿನ ನೀರು ಆವಿಯಾಗುತ್ತದೆ ಮತ್ತು ಬಲೂನ್ ಅನ್ನು ನೀರಿನ ಆವಿಯಿಂದ ತುಂಬುತ್ತದೆ. ನಂತರ ಬಿ ಆಪ್ಷನ್, ಬೆಚ್ಚಗಿನ ವಾತಾವರಣವು ಪ್ರಣಾಳ ಬಿಯೊಳಗಿನ ಗಾಳಿಯನ್ನು ಹಿಗ್ಗಿಸಿತು ಮತ್ತು ಇದು ಬಲೂನಿನ ಒಳಗೆ ತುಂಬಿಕೊಂಡು ಉಬ್ಬಿಸಿತು. ಆಪ್ಷನ್ ಸಿ, ಈಸ್ಟ್ ಪ್ರಣಾಳ ಬಿಯೊಳಗೆ ಒಂದು ಅನಿಲವನ್ನು ಉತ್ಪಾದಿಸಿತು, ಅದು ಬಲೂನನ್ನು ಉಬ್ಬಿಸಿತು. ಆಪ್ಷನ್ ಡಿ, ಸಕ್ಕರೆಯು ಬೆಚ್ಚಗಿನ ಗಾಳಿಯೊಂದಿಗೆ ಪ್ರತಿವರ್ತಿಸಿದಾಗ ಉಂಟಾದ ಅನಿಲವು ಅಂತಿಮವಾಗಿ ಬಲೂನನ್ನು ಉಬ್ಬಿಸಿತು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಈಸ್ಟ್ ಪ್ರಣಾಳ ಬಿಯೊಳಗೆ ಒಂದು ಅನಿಲವನ್ನು ಉತ್ಪಾದಿಸಿತು, ಅದು ಬಲೂನನ್ನು ಉಬ್ಬಿಸಿತು. ನಂತರ ಪ್ರಶ್ನೆ 2, ಅವಳು ಕಾಲು ಭಾಗದಷ್ಟು ಸುಣ್ಣದ ನೀರಿನಿಂದ ತುಂಬಿದ ಮತ್ತೊಂದು ಪ್ರಣಾಳವನ್ನು ತೆಗೆದುಕೊಂಡಳು. ಅನಿಲವು ತಪ್ಪಿಸಿಕೊಳ್ಳದ ರೀತಿಯಲ್ಲಿ ಅವಳು ಪ್ರಣಾಳ ಬಿ ಇಂದ ಬಲೂನನ್ನು ಹೊರತೆಗೆದಳು. ಅದನ್ನು ಸುಣ್ಣದ ನೀರಿರುವ ಪ್ರಣಾಳಕ್ಕೆ ಜೋಡಿಸಿ ಚೆನ್ನಾಗಿ ಕಲಕಿದಳು. ಅವಳು ಏನನ್ನು ಕಂಡುಕೊಳ್ಳಲು ಬಯಸುತ್ತಾಳೆ ಎಂದು ನೀವು ಆಲೋಚಿಸುತ್ತೀರಿ? ಉತ್ತರ, ಬಿಡುಗಡೆಯಾದ ಅನಿಲವು ಕಾರ್ಬನ್ ಡೈಆಕ್ಸೈಡ್ ಹೌದೇ ಅಲ್ಲವೇ ಎಂಬುದನ್ನು ಪರೀಕ್ಷಿಸಲು ಬಯಸುತ್ತಾಳೆ. ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ನೀರಿಗೆ ಹಾಕಿ ಕಲಕಿದಾಗ ಆ ಸುಣ್ಣದ ನೀರು ಹಾಲಿನಂತೆ ಬೆಳ್ಳಗಾಗುತ್ತದೆ. ಅನಿಲವು ಸುಣ್ಣದ ನೀರಿನೊಂದಿಗೆ ಪ್ರತಿಕ್ರಿಯಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಉತ್ಪಾದಿಸುವುದರಿಂದ ಕಾರ್ಬನ್ ಡೈಆಕ್ಸೈಡ್ ಇರುವುದನ್ನು ಇದು ದೃಢಪಡಿಸುತ್ತದೆ. ಪ್ರಶ್ನೆ 3, ಒಬ್ಬ ರೈತನು ತನ್ನ ಹೊಲದಲ್ಲಿ ಗೋಧಿ ಬೆಳೆಗಳನ್ನು ಬೆಳೆಯುತ್ತಿದ್ದನು. ಉತ್ತಮ ಇಳುವರಿ ಪಡೆಯಲು ಅವನು ಮಣ್ಣಿಗೆ ನೈಟ್ರೋಜನ್ ಯುಕ್ತ ರಸಗೊಬ್ಬರವನ್ನು ಹಾಕಿದನು. ಪಕ್ಕದ ಹೊಲದಲ್ಲಿ ಇನ್ನೊಬ್ಬ ರೈತ ಮಹಿಳೆ ಹುರುಳಿ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಆದರೆ ಆರೋಗ್ಯಕರ ಬೆಳೆಗಳನ್ನು ಪಡೆಯುವುದಕ್ಕಾಗಿ ನೈಟ್ರೋಜನ್ ಯುಕ್ತ ಗೊಬ್ಬರವನ್ನು ಸೇರಿಸದಿರಲು ಅವಳು ನಿರ್ಧರಿಸಿದಳು. ನೀವು ಕಾರಣಗಳನ್ನು ಆಲೋಚಿಸಬಹುದೇ? ಉತ್ತರ, ಹುರುಳಿ ಕಾಳುಗಳು ದ್ವಿದಳ ಧಾನ್ಯಗಳ ಗುಂಪಿಗೆ ಸೇರಿದವು. ಇವುಗಳ ಬೇರುಗಳಲ್ಲಿ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾಗಳು ಇರುತ್ತವೆ. ಇವು ವಾತಾವರಣದ ನೈಟ್ರೋಜನ್ನನ್ನು ಮಣ್ಣಿನೊಂದಿಗೆ ಸೇರಿಸಿ ಬೆಳೆಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸುತ್ತವೆ. ಹಾಗಾಗಿ ಅವರಿಗೆ ಹೊರಗಿನಿಂದ ನೈಟ್ರೋಜನ್ ರಸಗೊಬ್ಬರವನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಪ್ರಶ್ನೆ 4, ಸ್ನೇಹಲ್ ತನ್ನ ತೋಟದಲ್ಲಿ ಎ ಮತ್ತು ಬಿ ಎಂಬ 2 ಗುಂಡಿಗಳನ್ನು ತೋಡಿದಳು. ಎ ಗುಂಡಿಯಲ್ಲಿ ಅವಳು ಹಣ್ಣು ಮತ್ತು ತರಕಾರಿ ಸಿಪ್ಪೆಗಳನ್ನು ಹಾಕಿ ಒಣಗಿದ ಎಲೆಗಳೊಂದಿಗೆ ಬೆರೆಸಿದಳು. ಗುಂಡಿ ಬಿಯಲ್ಲಿ ಅವಳು ಅದೇ ರೀತಿಯ ತ್ಯಾಜ್ಯವನ್ನು ಹಾಕಿದಳು, ಆದರೆ ಒಣಗಿದ ಎಲೆಗಳನ್ನು ಸೇರಿಸಲಿಲ್ಲ. ಅವಳು 2 ಗುಂಡಿಗಳನ್ನು ಮಣ್ಣಿನಿಂದ ಮುಚ್ಚಿದಳು ಮತ್ತು 3 ವಾರಗಳ ತನಕ ಗಮನಿಸಿದಳು. ಅವಳು ಏನನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತಿದ್ದಾಳೆ? ಉತ್ತರ, ಸ್ನೇಹಲ್ ಹಸಿ ಕಸದೊಂದಿಗೆ ಒಣಗಿದ ಎಲೆಗಳನ್ನು ಮಿಶ್ರಣ ಮಾಡುವುದರಿಂದ
ಕೊಳೆತು ಗೊಬ್ಬರವಾಗುವ ಪ್ರಕ್ರಿಯೆಯ ವೇಗ ಮತ್ತು ಗುಣಮಟ್ಟದ ಮೇಲಾಗುವ ಪರಿಣಾಮವನ್ನು ಪರೀಕ್ಷಿಸುತ್ತಿದ್ದಾಳೆ. ಒಣಗಿದ ಎಲೆಗಳು ಮಣ್ಣಿಗೆ ಕಾರ್ಬನ್ ಮತ್ತು ಗಾಳಿಯನ್ನು ಒದಗಿಸುವುದರಿಂದ ಹಸಿ ಕಸ ಬೇಗನೆ ಮತ್ತು ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಆಗಿ ಪರಿವರ್ತನೆಗೊಳ್ಳಲು ಸಹಾಯಕವಾಗುತ್ತದೆ. ಪ್ರಶ್ನೆ 5. ಈ ಕೆಳಗಿನ ಸೂಕ್ಷ್ಮಜೀವಿಗಳನ್ನು ಗುರುತಿಸಿ. ಮೊದಲ ಪ್ರಶ್ನೆ, ನಾನು ಎಲ್ಲ ರೀತಿಯ ಪರಿಸರದಲ್ಲಿ ಮತ್ತು ನಿಮ್ಮ ಕರುಳಿನ ಒಳಗೂ ವಾಸಿಸುತ್ತೇನೆ. ಏನು ಮಕ್ಕಳೇ? ಬ್ಯಾಕ್ಟೀರಿಯಾ. ನಂತರ ಎರಡನೆಯ ಪ್ರಶ್ನೆ, ನಾನು ಬ್ರೆಡ್ ಮತ್ತು ಕೇಕ್ಗಳನ್ನು ಮೃದುವಾಗಿ ಮತ್ತು ಸ್ಪಂಜಿನಂತೆ ಮಾಡುತ್ತೇನೆ. ಈಸ್ಟ್. ನಂತರ ಮೂರನೆಯ ಪ್ರಶ್ನೆ, ನಾನು ದ್ವಿದಳ ಧಾನ್ಯ ಬೆಳೆಗಳ ಬೇರುಗಳಲ್ಲಿ ವಾಸಿಸುತ್ತೇನೆ ಮತ್ತು ಅವುಗಳ ಬೆಳವಣಿಗೆಗೆ ಪೋಷಕಾಂಶಗಳನ್ನು ಒದಗಿಸುತ್ತೇನೆ. ರೈಜೋಬಿಯಂ ಬ್ಯಾಕ್ಟೀರಿಯಾ. ನಂತರ ಪ್ರಶ್ನೆ 6, ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸೂಕ್ತ ತಾಪಮಾನ, ಗಾಳಿ ಮತ್ತು ತೇವಾಂಶದ ಅಗತ್ಯವಿದೆ ಎಂಬುದನ್ನು ಪರೀಕ್ಷಿಸಲು ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ. ಉತ್ತರ: ತುಂಡು ಎ, ಬೆಚ್ಚಗಿನ ತೇವಾಂಶವಿರುವ ಸ್ಥಳದಲ್ಲಿ ಒಂದು ಬ್ರೆಡ್ ತುಂಡನ್ನು ಇಡಿ. ತುಂಡು ಬಿ, ಇನ್ನೊಂದು ಬ್ರೆಡ್ ತುಂಡನ್ನು ಫ್ರಿಡ್ಜ್ನಲ್ಲಿಡಿ. ತುಂಡು ಸಿ, ಮತ್ತೊಂದು ಬ್ರೆಡ್ ತುಂಡನ್ನು ಗಾಳಿಯಾಡದ ಡಬ್ಬದಲ್ಲಿಡಿ. 3 ದಿನಗಳ ನಂತರ ತುಂಡು ಎ ಹೆಚ್ಚು ಶಿಲೀಂಧ್ರಗಳ ಬೆಳವಣಿಗೆಯನ್ನು ಹೊಂದಿರುತ್ತದೆ. ತೀರ್ಮಾನ: ತಾಪಮಾನ, ತೇವಾಂಶ ಮತ್ತು ಗಾಳಿಯ ಪೂರೈಕೆಯಂತಹ ಪರಿಸ್ಥಿತಿಗಳು ಅನುಕೂಲಕರವಾಗಿದ್ದಾಗ ಸೂಕ್ಷ್ಮಜೀವಿಗಳು ಅಭಿವೃದ್ಧಿ ಹೊಂದುತ್ತವೆ. ಪ್ರಶ್ನೆ 7, 2 ತುಂಡು ಬ್ರೆಡ್ ತೆಗೆದುಕೊಳ್ಳಿ. ಒಂದು ತುಂಡನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ಸಿಂಕ್ ಬಳಿ ಇರಿಸಿ. ಇನ್ನೊಂದು ತುಂಡನ್ನು ರೆಫ್ರಿಜಿರೇಟರ್ನಲ್ಲಿ ಇರಿಸಿ. 3 ದಿನಗಳ ನಂತರ ಹೋಲಿಕೆ ಮಾಡಿ. ನಿಮ್ಮ ಅವಲೋಕನಗಳನ್ನು ದಾಖಲಿಸಿ. ನಿಮ್ಮ ಅವಲೋಕನಗಳಿಗೆ ಕಾರಣಗಳನ್ನು ಕೊಡಿ. ಉತ್ತರ: ಅವಲೋಕನಗಳು: ಸಿಂಕ್ ಬಳಿ ಇಟ್ಟಿರುವ ಬ್ರೆಡ್ನಲ್ಲಿ ಬೂಸ್ಟ್ ಬೆಳೆದಿದೆ, ಆದರೆ ರೆಫ್ರಿಜಿರೇಟರ್ನಲ್ಲಿ ಇಟ್ಟಿರುವ ಬ್ರೆಡ್ನಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಕಾರಣಗಳು: ಸಿಂಕ್ ಬಳಿ ಉಷ್ಣಾಂಶ ಮತ್ತು ತೇವಾಂಶವು ಸೂಕ್ಷ್ಮಜೀವಿಗಳು ಅಥವಾ ಬೂಸ್ಟ್ ಬೆಳೆಯಲು ಸಹಕಾರಿಯಾಗಿದೆ. ರೆಫ್ರಿಜಿರೇಟರ್ನ ಕಡಿಮೆ ತಾಪಮಾನವು ಅವುಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಪ್ರಶ್ನೆ 8, ಮೊಸರನ್ನು ಬಳಸದೆ 1 ದಿನದವರೆಗೆ ಹೊರಗಿಟ್ಟಾಗ ಅದು ಹೆಚ್ಚು ಹುಳಿಯಾಗುತ್ತದೆ ಎಂದು ಒಬ್ಬ ವಿದ್ಯಾರ್ಥಿ ಗಮನಿಸುತ್ತಾನೆ. ಈ ಅವಲೋಕನಕ್ಕೆ 2 ಸಂಭಾವ್ಯ ವಿವರಣೆಗಳನ್ನು ಕೊಡಿ. ಉತ್ತರ: ಮೊಸರಿನಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳು ಬೆಚ್ಚಗಿನ ತಾಪಮಾನದಲ್ಲಿ ವೇಗವಾಗಿ ಬೆಳೆದು ಹಾಲಿನ ಸಕ್ಕರೆಯನ್ನು ಹುಳಿಯನ್ನಾಗಿ ಪರಿವರ್ತಿಸುತ್ತವೆ. ಹೆಚ್ಚು ಸಮಯದವರೆಗೆ ಹೊರಗಿಡುವುದರಿಂದ ಬ್ಯಾಕ್ಟೀರಿಯಾಗಳು ಹೆಚ್ಚು ಆಮ್ಲವನ್ನು ಉತ್ಪಾದಿಸುತ್ತವೆ. ಆಗ ಮೊಸರು ವೇಗವಾಗಿ ಹೆಚ್ಚು ಹುಳಿಯಾಗುತ್ತದೆ. ಬ್ಯಾಕ್ಟೀರಿಯಾಗಳ ಸಂತಾನೋತ್ಪತ್ತಿಯ ವೇಗ ಹೆಚ್ಚಾಗುತ್ತದೆ. ಪ್ರಶ್ನೆ 9, ಚಿತ್ರ 2.15ರಲ್ಲಿ ಕೊಟ್ಟಿರುವ ಪ್ರಾಯೋಗಿಕ ವ್ಯವಸ್ಥೆಯನ್ನು ಗಮನಿಸಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಫ್ಲಾಸ್ಕ್ ಎಯಲ್ಲಿರುವ ಸಕ್ಕರೆ ದ್ರಾವಣಕ್ಕೆ ಏನಾಗುತ್ತದೆ? ಉತ್ತರ: ಫ್ಲಾಸ್ಕ್ ಎನಲ್ಲಿರುವ ಸಕ್ಕರೆ ದ್ರಾವಣವು ಈಸ್ಟ್ನಿಂದಾಗಿ ಹುದುಗುವಿಕೆ ಕ್ರಿಯೆಗೆ ಒಳಗಾಗುತ್ತದೆ. ಈಸ್ಟ್ ಸಕ್ಕರೆಯನ್ನು ಒಡೆದು ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲವಾಗಿ ಪರಿವರ್ತಿಸುತ್ತದೆ. ಇದರಿಂದಾಗಿ ದ್ರಾವಣದಲ್ಲಿ ಸಣ್ಣ ಸಣ್ಣ ಅನಿಲದ ಗುಳ್ಳೆಗಳು ಏಳಲು ಪ್ರಾರಂಭಿಸುತ್ತವೆ. ಪ್ರಶ್ನೆ 2, 4 ಗಂಟೆಗಳ ನಂತರ ಪ್ರನಾಳ ಬಿನಲ್ಲಿ ನೀವು ಏನನ್ನು ಗಮನಿಸುತ್ತೀರಿ? ಉತ್ತರ: ಅವಲೋಕನ: 4 ಗಂಟೆಗಳ ನಂತರ ಪ್ರನಾಳ ಬಿನಲ್ಲಿರುವ ತಿಳಿಯಾದ ಸುಣ್ಣದ ನೀರು ಹಾಲಿನಂತೆ ಬೆಳ್ಳಗಾಗುತ್ತದೆ. ಕಾರಣ: ಫ್ಲಾಸ್ಕ್ ಎನಲ್ಲಿ ಈಸ್ಟ್ನ ಅನಾರೋಬಿಕ ಉಸಿರಾಟದಿಂದ ಅಂದರೆ ಹುದುಗುವಿಕೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತದೆ. ಈ ಅನಿಲವು ವಿತರಣಾ ನಳಿಕೆಯ ಮೂಲಕ ಹರಿದು ಪ್ರನಾಳ ಬಿನಲ್ಲಿರುವ ಸುಣ್ಣದ ನೀರನ್ನು ತಲುಪಿದಾಗ ರಾಸಾಯನಿಕ ಕ್ರಿಯೆ ನಡೆದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗುತ್ತದೆ. ಇದು ಸುಣ್ಣದ ನೀರನ್ನು ಹಾಲಿನಂತೆ ಬಿಳಿಯಾಗಿಸಲು ಕಾರಣವಾಗುತ್ತದೆ. ನಂತರ ಪ್ರಶ್ನೆ 3, ಫ್ಲಾಸ್ಕ್ ಎನಲ್ಲಿ ಈಸ್ಟನ್ನು ಸೇರಿಸದಿದ್ದರೆ ಏನಾಗಬಹುದು? ಉತ್ತರ: ಫ್ಲಾಸ್ಕ್ ಎನಲ್ಲಿ ಈಸ್ಟನ್ನು ಸೇರಿಸದಿದ್ದರೆ ಯಾವುದೇ ಹುದುಗುವಿಕೆ ಕ್ರಿಯೆ ನಡೆಯುವುದಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಅನಿಲವು ಬಿಡುಗಡೆಯಾಗುವುದಿಲ್ಲ. ಇದರ ಪರಿಣಾಮವಾಗಿ ಪ್ರನಾಳ ಬಿನಲ್ಲಿರುವ ಸುಣ್ಣದ ನೀರು ಹಾಲಿನಂತೆ ಬೆಳ್ಳಗಾಗದೆ ಹಾಗೆಯೇ ತಿಳಿಯಾಗಿಯೇ ಉಳಿಯುತ್ತದೆ. ಹಾಗಾದರೆ ಮಕ್ಕಳೇ, ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.